ನಮಸ್ಕಾರ ಗೆಂಡ್ರಲೆ, ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಾನು ನಿಮ್ಮ ಪ್ರೀತಮ್, ನೀವು ನೋಡ್ತಾ ಇದ್ದೀರಾ ನಮ್ಮ ಪ್ರೀತಿಯ ಚಾನಲ್. ನಾನಿವತ್ತು ಅದೇ ಹಳೆ ರೂಟಲ್ಲಿ ಬರ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ಮೈಕ್ ಹಾಗೆ ನನ್ನ ಹೆಲ್ಮೆಟ್ ಸರಿ ಇಲ್ಲ, ಕ್ಷಮಿಸಿ. ಏನಾದರೂ ವಿಡಿಯೋ ಕ್ವಾಲಿಟಿ ಸರಿಯಾಗಿ ಕಾಣಿಸ್ದೆ ಹೋದ್ರೆ ಹೆಲ್ಮೆಟ್ ಸ್ವಲ್ಪ ಸ್ಟಿಪ್ ಆಗಿಲ್ಲ, ಅದಕ್ಕಾಗಿ ಸ್ವಲ್ಪ ತಲೆ ಎತ್ಕೊಂಡು ನಡೀತಾ ಇರ್ಬೇಕಾಗುತ್ತೆ. ಇದು ITI ಕಾಲೇಜ್ ಆಶಾ ಕಿರಣ. ಇವತ್ತು ನಾನು ಓಡಿಸ್ತಾ ಇರೋ ನನ್ನ ಹೊಸ ವೆಹಿಕಲ್ XS 125 2025 ದಸರಾ ಹಬ್ಬದ ಪ್ರಯುಕ್ತ ನಾನು ತಗೊಂಡಿದ್ದು. ಎಲ್ಲೆಲ್ಲ ನಾನು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋನ ಮಾಡ್ತೇವ್ನಿ, ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ. ಇಂಥದ್ದೀಗ ಮುಂದೆ ಎಲ್ಲಾನು ಮಾಡಿ ತೋರಿಸ್ತೀನಿ ಅಂದ್ರೆ ವಿಡಿಯೋ ಕಂಡ್ರಲ್ಲ, ತಪ್ಪಾಗಿ ತಿಳ್ಕೋಬೇಡಿ ಸಾವು. ಈ ರೋಡು ಬರ್ಚಿ, ಇಲ್ಲಿಂದ ಬೆಳಗಾಂ ಗೋವಾ ರೋಡ್ ಸಿಗತ್ತೆ. ಬಲಗಡೆ ಆಗಿರ್ಲಿ ಎಡಗಡೆ ಆಗಿರ್ಲಿ ನೋಡ್ತಾ ಇದ್ರೆ ಫುಲ್ ಟು ಗ್ರೀನ್. ಮತ್ತೇನ್ ಹೇಳಿ ಸಾಹೇಬ್ರು, ಎಲ್ಲಾರು ನೋಡ್ತೀರಿ 180, 190, 200 ಚಿಲ್ಲರ್ ಮಂದಿ ನೋಡಕತ್ತೀರಿ. ಹಂಗ ಸಬ್ಸ್ಕ್ರೈಬ್ ಮಾಡ್ರಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಇಂಥದ ಚಲೋ ಚಲೋ ವಿಡಿಯೋಸ್ಗಳ ತೋರಿಸ್ಬೋದ. ಮುಂದಿನ ಪಯಣ ಎಲ್ಲಿಗೆ ಮಾಡ್ಬೇಕ, ಸ್ವಲ್ಪ ದಾಂಡೇಲಿ ಹತ್ರ ಆಗಿರ್ಬೇಕ, ನನಗೂ ಕೆಲ್ಸದ ಒತ್ತಡ ಬೀಳಬಾರ್ದ ಅಂತ ಪ್ರವಾಸಿ ತಾಣ ನೀವು ಕಮೆಂಟ್ ಒಳಗ ನನಗ ರೆಕಮೆಂಡ್ ಮಾಡಿದ್ರೆ ನಮ್ಗಳೆಲ್ಲ ಆಶೀರ್ವಾದದಿಂದ ನಾನು ಹೋಗ್ತೀನಿ ಅಂತ ಆಶಿಷೆ ಏನ್ ಹೇಳ್ತಾರೆ, ಒಂದ್ ರೀತಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬರ್ಚಿ ರೋಡಿನ ಹತ್ರದಲ್ಲಿದ್ದೀವಿ. ಇಲ್ಲಿ ಗೌಳಿ ಜನಾಂಗ ಇರ್ತಾರೆ, ಗೌಳಿ ಜನಾಂಗದ ಜನರು ಇರ್ತಾರೆ. ಹಾಗೆ ಆಸುಪಾಸು ಕಾಡಿನ ಮೃಗಗಳು ಇರುತ್ತವೆ, ಅದರ ಹತ್ತಿರಕ್ಕೆ ನಾವು ಕೂಡ ಇರ್ತೀವಪ್ಪ. ಅರ್ಥ ಮಾಡ್ಕೋಬೇಕು ಚಿನ್ನ, ರೈಟಾ? ಸೊ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡದವರನ್ನ ಕನ್ನಡಿಗರೇ ಬೆಳೆಸಬೇಕು. ಅದರಲ್ಲೂ ದಾಂಡೇಲಿಯನ್ಸ್ ದಾಂಡೇಲಿ, ಹಳ್ಯಾಳ, ಜೋಡ ಗ್ರಾಮದ ಎಲ್ಲಾ ಜನರು ನನ್ನನ್ನ ಆಶೀರ್ವಾದಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸದ್ಯಕ್ಕೆ ನನ್ನ ಹಿಂದೆ ಒಬ್ಬ ಹುಡುಗ ಇದ್ದ. ಬರ್ಬೇಕಾದ್ರೆ ಲಿಫ್ಟ್ ಕೇಳ್ದ. ಯಾಕ್ರಪ್ಪ, ನಾವು ಅಲ್ಲೇ ಹೋಗ್ತಾ ಇದೀವಿ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ನೋಡ್ತಾ ಇರಬಹುದು, 2 ಕುಂಜದ ನಡುವೆ ಕಾಳಗ. ಮೋಟೋ ವ್ಲಾಗ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾನೇ ಕಷ್ಟ ಇರುತ್ತೆ. ಅದೆಂತದೋ ಮೋಯಾ ಮೈಕ್ ಅನ್ಸುತ್ತೆ, ಅದನ್ನ ತಗೊಂಡೆ, ಅದು ಸರಿಯಾಗಿ ವರ್ಕ್ ಆಗ್ಲಿಲ್ಲ. ಆಮೇಲೆ ನನ್ನ ಹತ್ರ ಸ್ಯಾಮ್ಸಂಗ್ ಮೈಕ್ ಇತ್ತು, ವೇಸ್ಟ್ ಆಗಿತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು DJI Osmo Action 4 ಕ್ಯಾಮ್ರಾ, ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದೆ. ಯಾವುದಕ್ಕೂ ಇರ್ಲಿ ಅಂತ ನಾನು ಕೂಡ ಮೋಟೋ ಬ್ಲಾಗ್ ಶುರು ಮಾಡಿದ್ದೀನಿ. ಇಲ್ಲ ನಿನ್ನ ಮಗಿನಿ ಯಾವ ಇಲ್ಲ, ಇದು ಯಾರು ಕೂಡ ಇಲ್ಲಲ್ಲಪ್ಪ. ನಮ್ಮ ಪೊಲೀಸ್ ಸಾಹೇಬರು ಕೆಲವೊಂದ್ಸಾರಿ ಹೆಚ್ಚಾಗಿಲ್ಲಿ RTOದವರು ಇರ್ತಾರೆ. ಅಮ್ಮ ಎಲ್ಲೋಗೋದೆ? RTO ಪೊಲೀಸ್ ಇಲಾಖೆದವರು ತುಂಬಾನೇ ಕೆಲಸ ಮಾಡ್ತಾರೆ. ಅವರು ನಮ್ಮನ್ನ ಹಿಡಿದು
ಡಾಕ್ಯುಮೆಂಟ್ಸ್ ಕೇಳೋದಾಗಿರ್ಲಿ ಎಲ್ಲ ಮಾಡೋದು ನಮ್ಮ ಜಾಗ್ರತೆಗೋಸ್ಕರ. ಇಂಥವೆಲ್ಲ ರಸ್ತೆಗೆ ಬಂದಾಗಲೆಲ್ಲ ಹೆಲ್ಮೆಟ್ ಅನ್ನ ಇಟ್ಕೊಂಡು ಹೋಗೋದು ಉತ್ತಮ. ಏನಕ್ಕಂತ ಹೇಳಿದ್ರೆ ಹೇಳೋದಕ್ಕಾಗಲ್ಲ, ನಾವು ಪ್ರಯಾಣ ಮಾಡೋದಲ್ಲದೆ ಆಸುಪಾಸು ಬರುವಂತ ಪ್ರಯಾಣಿಕರಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ನಡ್ಕೊಂಡು ಬರುವಂತ ಜನಗಳಾಗಿರ್ಬೋದು, ನಮ್ಮಿಂದ ಅವ್ರಿಗೆ ತೊಂದರೆಗಳಾಗಬಾರ್ದು. ಹೆಲ್ಮೆಟ್ ಮೇನ್ಲಿ ಇರೋದು ನಮ್ಮ ತಲೆನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ನಾನು ಹೆಚ್ಚು ಹೆಲ್ಮೆಟ್ ಹಾಕೊಳ್ಳಲ್ಲ ಅಂತ ಹೇಳೋದಕ್ಕಾಗಲ್ಲ, ಹಾಕೋತೀನಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ಆಲ್ಮೋಸ್ಟ್ ಮನೆಯಿಂದ ತುಂಬಾನೇ ತೀರಾ ದೂರ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಬ್ರ್ಯಾಂಡೆಡ್ ಹೆಲ್ಮೆಟ್ ಹಾಕೊಳ್ಳೋದು ಒಳ್ಳೇದು. ಸೊ ಎಸ್, ಮತ್ತೇನು, ನನಗೆ ಮಾತಾಡೋದಕ್ಕೆ ಬರಲ್ಲ. ಮಾತಿನ ಭರದಲ್ಲಿ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ. ತುಂಬಾ ಪೊಲೈಟ್ ಆಗಿ ಕೇಳ್ತಾ ಇದ್ದೀನಿ, ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ. ನೋಡಿ, ನಾನು ಹೇಗೆ ಮೌಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತೋರಿಸ್ಬೇಕಾ? ತೋರಿಸ್ತೀನಿ ಚಿನ್ನ, ತೋರಿಸ್ತೀನಿ. ನಿಮಗೆ ತೋರಿಸೋದಲ್ದೆ ಮತ್ತೆ ಯಾರಿಗೆ ತೋರಿಸ್ಲಿ? ನೋಡಿ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದಕ್ಕೊಂದು ಹಗ್ಗ ಕಟ್ಕೊಂಡ್ಬಿಟ್ಟು, ಯಾಕಂದ್ರೆ ಇದು ಹೆಲ್ಮೆಟ್ ಸರಿ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಏನೆಲ್ಲ ಹೋಗ್ತಾ ಇರೋರು ಬರ್ತಾ ಇರೋರು ಏನೆಲ್ಲ ಮಾತಾಡ್ಕೊಳ್ತಾರೆ. ಏನ್ ಸಾರಿ, ನನಗೊಬ್ರು ಹಾಗೇನೆ ತಮಾಷೆ ಏನೋ ಅಥವಾ ಏನೋ ಗೊತ್ತಿಲ್ಲ, ಅವರು ಕೂಡ ಒಬ್ಬ ಹಿರಿಯ ಯೂಟ್ಯೂಬರ್. ಅಂಡ್ ಅವ್ರು ಕೇಳ್ತಾರೆ ನನಗೆ, ಯೂಟ್ಯೂಬನ್ನ ನೀನು ಎದಕ್ಕೆ, ಯಾವ ಒಂದು ಕಾರಣಕ್ಕೋಸ್ಕರ ಶುರು ಮಾಡ್ತಾ ಇದೀಯಾ ಅಂತ. ದುಡ್ಡುಗೋಸ್ಕರನೋ, ಫೇಮ್ಗೋಸ್ಕರ, ಏನಕ್ಕಂತ ಹೇಳಿದ್ರೆ, ಎಸ್, ಯಾರು ಕೂಡ ಪುಕ್ಸಟ್ಟೆ ಕೆಲಸ ಮಾಡಲ್ಲ. ಇದೊಂದು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಎಸ್, ನನಗೆ ಗೊತ್ತಿಲ್ಲ, ನಾನು ಸ್ಟಾರ್ಟಿಂಗ್ ಮಾಡ್ತಿರೋದು ಏನಕ್ಕಂತ ಹೇಳಿದ್ರೆ ಇಟ್ಸ್ ಮೈ ಪ್ಯಾಷನ್. ನಾನು ಇದರಲ್ಲಿ ಈ ಥರದ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಜನಗಳಿಗೆ ತೀರಾ ಹತ್ರ ಆಗುವಂಥ ಕಂಟೆಂಟ್ ಇದರಿಂದ ಸಿಗಬಹುದು. ಸರ್, ನೀವು ಸ್ಲೋ ವಿಡಿಯೋ ನೋಡ್ತಿರಲ್ಲ ಸ್ವಾಮಿ, ನಂದು ಒಂದು ಸ್ವಲ್ಪ ಇರಲಿ ವಿಡಿಯೋಸ್ ಎಲ್ಲ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಸ್ವಾಮಿ. ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ದುಡ್ಡತ್ತಲ್ಲ, ನಮ್ದು ಒಂದು ಸ್ವಲ್ಪ ನೋಡಿ ಆರೈಸಿ. ನಿಮ್ಮ ಪ್ರೀತಿ ಚೆನ್ನಾಗಿದ್ರೆ ಮತ್ತೆ ಎಲ್ಲ ಎಲ್ಲ ಮಾಡೋದಕ್ಕೆ ಸಿದ್ಧ. ಅರ್ಧ ಇಲ್ಲ, ಯಾರ ತಪ್ಪ ಹೊಂಟವ್ರಿ ಕಣಪ್ಪ, ಅವ್ರಿಗೆ ಸ್ವಲ್ಪ ಕರ್ಕೊಂಡೋಗ. ಸಾಮೆ, ನಾನು ಇಲ್ಲಿಂದ ಯೂಟರ್ನ್ ಹೊಡಿತಾ ಇದ್ದೀನಿ, ಅರ್ಥ ಆಯ್ತಾ? ಅಷ್ಟೇ. ಈ ಥರದ ಮಾತುಗಳನ್ನ ಕೇಳಿ ತಾವು ನಾನು ಕುಡ್ದಿದ್ದೀನಿ ಅಂತ ದಯಮಾಡಿ ತಪ್ಪರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲ ನಿಮಗೋಸ್ಕರ. ನಂಗೆ ಎಡಿಟಿಂಗ್ ಮಾಡೋದಕ್ಕೆ ಬರ್ತಾ ಇಲ್ಲ, ಏನೋ ಸುಮ್ಮನೆ ಯಾಕೆ, ನಮ್ದೇ ಇರಲಿ. ಏನಂತೀರಾ? ಇಲ್ಲಿಂದ ನೇರ ಹೋಗ್ಬಿಟ್ರೆ ನಮಗೆ ರಾಮನಗರ, ಜೋಯಿಡಾ, ಲೋಂಡಾ ರೂಟ್ ಎಡಗಡೆಯಿಂದ ಸಿಗುತ್ತೆ. ಸ್ಟೇಟ್ ಆಗಿ ಹೋಗ್ಬಿಟ್ರೆ ಸಾರಿ, ಬೆಳಗಾಂ, ರಾಮನಗರ, ಜೋಯಿಡಾ, ಲೋಂಡಾ. ನಿಮ್ಗೆ ಬೇಕಿದ್ರೆ ಮುಂದೆ ಲೆಫ್ಟ್ ಹೊಡಿಬೇಕಾಗುತ್ತೆ. ರೈಟ್ ಹೊಡೆದ್ರೆ ಅಳ್ನಾವರದಿಂದ ಮುಂದೆ ಲಿಂಗನಮಠ ರೋಡ್ ಸಿಗುತ್ತೆ. ಮತ್ತೇನು, ಸದ್ಯಕ್ಕೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ದಯಮಾಡಿ ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ, ನಿಮಗೆ ಏನ್ ಅನ್ಸುತ್ತೋ, ನಿಮಗೆ ಯಾವ ಪ್ರವಾಸಿ ಸ್ಥಾನ ನಮ್ಮ ದಾಂಡೇಲಿಗೆ ಹತ್ರ ಆಗಿರುವಂಥದ್ದು ಏನಾದರೂ ನೋಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಇಲ್ಲಿಂದ ಮತ್ತೆ ಕಟ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪೂಜೆ ಇಟ್ಕೊಂಡಿದ್ದೀವಿ. ಕಾರಣ, ನಮ್ಮ ತಂದೆ ಪಪ್ಪ ಪಂಡ್ರಾಪುರ್ಗೆ ಹೋಗಿ ಬಂದ್ರಿ. ಆಮೇಲೆ ಇವತ್ತು ಸಾಂದ್ ಪೂಜೆ ಐತಿ. ಆಮೇಲೆ ನಾಳೆ ಪ್ರಸಾದ ಕೊಡ್ತೀವಿ. ರುಕ್ಮಾಯಿ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಸೊ ನಮ್ಮ ದಾಂಡೇಲಿ ಎಲ್ಲಿರುವಂತಹ ಜನಗಳು ಸಾಕಷ್ಟು ಹಿಂದಿ, ತೆಲುಗು, ತಮಿಳ್
ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಭಾಷೆಗಳಿವೆ ಅಷ್ಟು ಜನ ಮಾತಾಡೋರು ಇರ್ತೀರಾ, ತಮ್ಗೆಲ್ಲರಿಗೂ ಕೂಡ ಕರೆಕ್ಟ್ ಆಗ್ಬೇಕು ಅಂತೇಳಿ ಹಿಂದೆಲ್ಲೂ ಕೂಡ ನಾನು ಇವಾಗ ಕಂಟಿನ್ಯೂ ಮಾಡ್ತೀನಿ. ಇದು ಎಪಿಸೋಡ್ ನೀವು ನೋಡ್ಬೇಕು.